ಈ ಸ್ವಾಗತ. ಇವತ್ತು ಟಮಾಟ ಪೂರಿ ಮಾಡೋ ತೋರಿಸ್ತಾ ಇದ್ದೇನೆ. ಟಮಾಟ ಮಸಾಲ ಪೂರಿ. ನೀವು ಪರೋಟ ಕೂಡ ಮಾಡ್ಕೋಬೋದು. ಇದರಿಂದ ಎರಡು ಗೋಧಿ ಹಿಟ್ಟಿಗೆ ಸ್ವಲ್ಪ ರವೆ ಅಂದರೆ ಒಂದಷ್ಟು ಬಾಟ್ಲಷ್ಟು ರವಾನ ಹಾಕಿ, ಜೀರಿಗೆನ ಕ್ರಷ್ ಮಾಡಿ ಹಾಕಿ, ಮತ್ತು ರುಚಿಗೆ ತಕ್ಕಷ್ಟು ಖಾರದ ಪುಡಿ ಮತ್ತು ಕಸ್ತೂರಿ ಮೆಂತಿನ ಹಾಕಿ, ಮತ್ತು ಟಮಾಟ ಪೇಸ್ಟ್ನ ಹಾಕಿ ಚೆನ್ನಾಗಿ ಕಲಸಿ 5-10 ನಿಮಿಷ ಬಿಟ್ಟು ಮತ್ತೆ ಪೂರಿ ಥರ ಲಟ್ಟಿಸಿ ಕರಿದು ಎಣ್ಣೆಯಲ್ಲಿ ತಿಂದರೆ ತುಂಬ ಟೇಸ್ಟ್ ಬರುತ್ತೆ. ಟಮಾಟ ಚಟ್ನಿ ಕೂಡ ತಿನ್ಬೋದು, ಟಮಾಟ ಪಲ್ಯ ಕೂಡ ತಿನ್ಬೋದು, ಟಮಾಟ ಸಾಸ್ ಕೂಡ ತಿನ್ಬೋದು, ಕೊನೆಗೆ ಮೊಸರಿನ ಕೂಡ ತಿನ್ಬೋದು. ತುಂಬ ಟೇಸ್ಟ್ ಇರುತ್ತೆ. ಮತ್ತು ಇನ್ನೊಂದು ರೆಸಿಪಿ, ಬ್ರೆಡ್ಡಿಂದ ಒಂದು ಕೇಕ್ ಮಾಡಿ ತೋರಿಸ್ತಾ ಇದ್ದೇನೆ. ಬ್ರೆಡ್ಡನ್ನು ಚೆನ್ನಾಗಿ ಮಿಕ್ಸಿ ಜಾರಿಗೆ ಹಾಕಿಕೊಂಡು ತುಪ್ಪದಲ್ಲಿ ಹುರಿದು ತೆಗೆದು ಸ್ವಲ್ಪ ಸಕ್ಕರೆಯನ್ನು ಹಾಕಿ, ಸಕ್ಕರೆ ಕರಗಿದ ನಂತರ ಒಂದು ಬಾಟ್ಲಷ್ಟು ಹಾಲನ್ನ ಹಾಕಿ ಕೈ ಬಿಡದೆ ಚೆನ್ನಾಗಿ ಕಲಿಸ್ಕೊಳ್ಬೇಕು. ನಂತರ ಈ ಬ್ರೆಡ್ ತುಪ್ಪದಲ್ಲಿ ಹುರಿದಿರೋದಂಥದ್ದು ಹಾಕಿ ಇದೇ ಥರ ಕೈ ಬಿಡದೆ ಆಡಿಸಿ ಏಲಕ್ಕಿ ಪುಡಿನ ಹಾಕಿ ಮತ್ತು ಕೊನೆಗೆ ಸ್ವಲ್ಪ ತುಪ್ಪನ ಹಾಕ್ಕೊಳ್ಬೇಕು. ನಂತರ ಒಂದು ಬಾಕ್ಸಿಗೆ ಸೆಟ್ ಮಾಡಲು ಬಿಡಬೇಕು. ನೋಡಿ, ಈ ಥರ ಆಗುತ್ತೆ. ಇದೊಂದು ಡಬ್ಬಿಯಲ್ಲಿ ಹಾಕಿ ಈ ಥರ ಇಟ್ಟು ಫ್ರಿಜ್ನಲ್ಲಿಟ್ಟು ತೆಗೀರಿ, ಬೇಗನೆ ಬೇಕಾದರೆ. ಈ ಥರ ಕಟ್ ಮಾಡಿ ಬ್ರೆಡ್ ಮಿಲ್ಕ್ ಕೇಕ್ ಕೂಡ ಅಂತ ಹೇಳ್ಬೋದು. ಇದಕ್ಕೆ ತುಂಬ ಟೇಸ್ಟ್ ಆಗುತ್ತೆ. ಒಮ್ಮೆ ಟ್ರೈ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇನ್ನೊಬ್ಬರಿಗೂ ಶೇರ್ ಮಾಡಿ. ಇದೇ ಥರ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ.